ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಗೆಲ್ಲ ಬಹು ಖುಷಿ ಆಯ್ತದೆ. ನಾವು ಇಷ್ಟ ದಿನ ಅನ್ಕೊಂಡಂಗೆ ಎಲ್ಲ ನಮ್ ಕಡೆಗೆ ಆಯ್ತು. ಅಣ್ಣ ಸಿದ್ದೇಗೌಡ್ರು ಎಲ್ಲಣ್ಣ ಕಾಡಿಸ್ತೇನೆ ಎಲ್ಲ ಎತ್ತಾಗೋದ್ರು. ಒಳಗೆ ಅವನೇ ಬಂದ್ಬಿಡ್ತಾನೆ. ಸಿದ್ದು ಸಿದ್ದು ಏನೇ ಮಾಡಿದ್ರು ಹೇಗಾದ್ರೂ ಮಾಡಿ ಸೈ ಅನ್ನಿಸ್ಕೊಂಡ್ಬಿಡ್ತಾನಲ್ಲ. ಛೇ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ, ಸಿದ್ದೇಗೌಡರಿಗೆ ಜೈ. ಆದ್ರೆ ಈ ಸಲ ನಮ್ಗೆ ಯಾವತ್ತು ಓಟ್ ಬೀಳ್ದಲೇ ಇರೋ ಬೂತಲ್ಲಿ ಅಷ್ಟೊಂದು ಓಟ್ ಬಿದ್ದವೆ. ನಾವು ಇಷ್ಟು ಲೀಡಲ್ಲಿ ಗೆದ್ದಿದೀವಿ ಅಂದ್ರೆ ಹೆಂಗೆ ಅನ್ಕೊಂಡ್ರಿ? ಆ 2 ಬೂತ್ ರಿಸಲ್ಟ್ ಇಂದಾನೆ ನಾವು ಇವತ್ತು ಗೆದ್ದಿರೋದು. ಅದೆಲ್ಲ ಆಗಿದ್ದು ನೀವು ಮಗ ಸೊಸೆಯಿಂದ. ಆದ್ರೆ ಈ ಸಲ ನಮ್ ಸಿದ್ದೇಗೌಡರು ಎಲೆಕ್ಷನ್ ಹಿಂದಿನ ದಿನಾನೇ ಹೋಗಿ ಅವ್ರ ಮಾವನಿಗೆ ಹೇಳಿಸಿ ಆ ಏರಿಯಾ ಜನಗಳ ಜೊತೆ ಎಲ್ಲ ಮಾತಾಡಿ ಬಹು ಬಿದ್ದವ್ರೆ. ಆಮೇಲೆ ಇನ್ನೊಂದು ವಿಶೇಷ ಏನ್ ಗೊತ್ತೇನಣ್ಣ, ಆ ಏರಿಯಾದಲ್ಲಿ ನಮ್ ಭಾವನಾ ಅಮ್ಮವ್ರು ಬಂದು ಕ್ಯಾನ್ವಾಸ್ ಮಾಡಿದ್ರು. ನಮ್ಮ ಮಾವಂಗೆ ಓಟ್ ಹಾಕಿ ಅಂತೇಳಿ ಕೈ ಮುಗಿದು ಕೇಳ್ಕೊಂಡ್ರು. ಆ ಏರಿಯಾದಲ್ಲಿ ನಮ್ಮ ಭಾವನಾ ಅಮ್ಮವ್ರು ಬಂದು ಕ್ಯಾನ್ವಾಸ್ ಮಾಡಿದ್ರು. ಅದೇ ಒಂದು ಕಾರಣಕ್ಕೆ ನಮ್ಮ ಶ್ರೀನಿವಾಸ್ ಬಗ್ರು ಅಳಿಯ ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ಗೆಲ್ಸಿದ್ರು ಕಣಣ್ಣ.
ಇವತ್ತು ನೀವು ಗೆದ್ದಿರೋದ್ ಕಾರಣ ನಿಮ್ಮ ಮಗ ಸೋಸ್ತಾನೆ ಅಣ್ಣ. ಹೌದೇನಿಲ್ಲ ಸಿದ್ದು? ಬಹು ಖುಷಿ ಆಯ್ತು ಕಲ. ಇದ್ರೆ ನಿನ್ನಂತ ಮಗ ಇರಬೇಕು. ಛೇ, ನಾನು ಇವ್ರನ್ನ ಒಂದೊಳ್ಳೆ ಸ್ಥಾನಕ್ಕೆ ತರಬೇಕು ಅಂತ ಇಷ್ಟೆಲ್ಲ ಒದ್ದಾಡ್ತಿದ್ರೆ ಇವರು ಆ ಸಿದ್ದುನು ಹೊಗಳ್ತಾ ನಿಂತಿದ್ದಾರೆ. ಥ್ಯಾಂಕ್ಸ್ ಕಣವ. ಅಣ್ಣ, ನಾವು ಇನ್ನೂ ತುಂಬಾ ಕಡೆ ಹೋಗಿ ಸ್ವೀಟ್ ಹಂಚ್ಬೇಕು. ಬತ್ತೀವಿ ಕಣಣ್ಣ. ದೇವರಗೌಡ್ರಿಗೆ, ಸಿದ್ದಗೌಡ್ರಿಗೆ, ಸಿದ್ದಗೌಡ್ರಿಗೆ, ದೇವರಗೌಡ್ರಿಗೆ, ಸಿದ್ದಗೌಡ್ರಿಗೆ, ದೇವರಗೌಡ್ರಿಗೆ, ಸಿದ್ದಗೌಡ್ರಿಗೆ, ದೇವರಗೌಡ್ರಿಗೆ. ಲೈ ಮರ್ಗೌಡ, ನೋಡಿದ್ರಪ್ಪಯ್ಯ, ನಮ್ಮ ಸಿದ್ದುನ ನೀವು ಕೆಲ್ಸಕ್ಕೆ ಬರ್ದೇರ್ನು ನಾಲಾಯಕು ನನಗೆ ಕೆಟ್ಟ ಹೆಸರು ತರ್ತಾನೆ ಅಂತೆಲ್ಲ ಬೈತಾ ಇದ್ರಿ. ಆದ್ರೆ ಇವತ್ತು ನೀವು ಗೆದ್ದಿರೋದಕ್ಕೆ ಕಾರಣ ನಮ್ಮ ಸಿದ್ದುನಯ್ಯ. ನಿಮ್ ಕನ್ಸನ್ನ ನನ್ಸ್ ಮಾಡೋನೆ ಕಣಪ್ಪಯ್ಯ. ನಮ್ಮ ಸಿದ್ದು ಯಾವತ್ತು ಹಿಡಿದಾಟನ ಬಿಡುದಿಲ್ಲ ಅಂತ ಇದಕ್ಕೆ ನಾನು ಹೇಳೋದು. ಲೈ ಸುಮ್ಕಿಲ್ಲ ಸಾಕು. ನಾವು ಜನ ಅವ್ನ ಮಕ ನೋಡ್ಕೊಂಡು ಓಟ ಹಾಡ್ಕೊ ಅಂದ್ಬಿಟ್ರೆ ಅವ್ನು ದೊಡ್ಡವನು ಅಂತಾನೆ ಅರ್ಥ. ಅಪ್ಪಯ್ಯ, ಏನೋ ತಪ್ಪು ಆಯ್ತವೆ, ಮರ್ತು ಮುಂದಕ್ಕೆ ಹೋಗ್ಬೇಕಣಪ್ಪಯ್ಯ. ಅದು ಬಿಟ್ಟು ಹಿಂಗ್ ಸಾಧಿಸ್ಕೊಂಡು ಕೂತ್ಕೊಂಡ್ರೆ ಮನೆ ಉಳ್ದವೇನಪ್ಪಯ್ಯ. ಸುಮ್ಕಿರು ಅಂತ ಹೇಳಿಲ್ವಾ? ಓಹೋ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ನಂಗೆ ಗೊತ್ತು ಕಲ ಯಾವ ಸರಿ ಯಾವ ತಪ್ಪು ಅಂತ. ಬಡ್ಡಿ ಐಕ್ಲಾ, ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಕಂಡ್ರಲ್ಲ. ಇವನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕಿದ್ದೆ ನಾನು. ಸರಿಯಾಗಿ ಮಾಡ್ಬಿಟ್ನಲ್ಲ. ಎಲ್ಲರೂ ಬೆಂದು ಚೂರಿ ಹಾಕಿದ್ರೆ ಈ ಬಡ್ಡಿ ಇದ ನೇರವಾಗಿ ಎದಕ್ಕೆ ಚುಚ್ಚಿಬಿಟ್ಟಾಕಲ್ಲ. ಬಡವ, ಇನ್ಯಾವತ್ತು ನನ್ನ ಮುಂದೆ ನಿಂತ್ಕೊಂಡು ಈ ಬಡ್ಡಿ ಇದನ್ನ ಹೇಳ್ಬೇಡ ನೀನು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.